ಪ್ರತಿಯೊಬ್ಬರಿಗೂ ನಾನು ನೆನ್ಸ್ಕೊತೀನಿ. ಸಾವಿರಾರು ಜನ ಕೆಲಸ ಮಾಡಿದ್ದಾರೆ, ಗಡ್ಡ ಬಳಸ್ಕೊಂಡು ತಲೆ ಬಳಸ್ಕೊಂಡು 100 ಜನ ಇದ್ದಾರೆ ನಮ್ಮ ಸಿನಿಮಾಗೋಸ್ಕರ. ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಇಲ್ಲಿಂದ. ನಾನು ಸಿನಿಮಾಗೋಸ್ಕರ ಒಂದು ಶಾರ್ಟ್ಗೋಸ್ಕರ 100 ಜನ ತಲೆ ಬಳಸ್ಕೊಂಡಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಅಂಡ್ ಕೊರಿಯೋಗ್ರಫಿ ಮಾಡಿದಂಥ ನಮ್ಮ ಸಂತು ಎಲ್ಲ ಹಾಡುಗಳನ್ನ ಅವನೇ ಮಾಡಿದ್ದಾನೆ. ಅವನೊಬ್ಬ ಸ್ಟಾರ್ ಕೊರಿಯೋಗ್ರಾಫರ್ ಆಗಿ ಬೆಳಿಲಿ. ಯಾಕೆ ಹೊರಗಡೆಯಿಂದನೇ ಕರ್ಕೊಂಬರ್ಬೇಕು ನಾವು? ನಮ್ಮ ಹುಡುಗ ಒಬ್ಬ ನಿಂತ್ಕೊಳ್ಳಿ ಬಿಡಿ. ಇವತ್ತು ಯಾರಿಗೂ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾನೆ. ಲವಿತ್ ಅವರು ಅಷ್ಟೇನೆ, ಎಲ್ಲರೂ ಅಷ್ಟೇನೆ. ಪಾಪ DOP ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಒಬ್ಬೊಬ್ರು ಪೇಮೆಂಟ್ಗೋಸ್ಕರ ಯಾರು ಕೆಲಸ ಮಾಡಲಿಲ್ಲ ಈ ಸಿನಿಮಾಗೆ. ಪೇಮೆಂಟ್ಗೋಸ್ಕರ ಒಬ್ರು ಕೆಲಸ ಮಾಡಲಿಲ್ಲ, ಕೊಟ್ಟಿದ್ದು ತಗೊಂಡಿದ್ದಾರೆ. ಆದ್ರೆ ಈ ಸಿನಿಮಾ ಗೆಲ್ಲರಪ್ಪ, ನೀವು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ, ಒಳ್ಳೇದಾಗ್ಲಿ ಅಂತ ಎಲ್ಲರೂ ನಿಂತ್ಕೊಂಡಿದ್ದಾರೆ. 100% ಈ ಸಿನಿಮಾ ಮಾದೇವನ್ ಸನ್ನಿಧಿಲಿ, ದೇವ್ರ ಸನ್ನಿಧಿಲಿ ಬಿಡುಗಡೆ ಮಾಡ್ತಾ ಇದ್ದೀವಿ. ಮಾದೇವನ್ ಹಾಡು ಮುಖಾಂತರ ಗೆಲ್ಲುತ್ತೆ ಅಂತ ಅನ್ಸುತ್ತೆ. ನನ್ಗೆ ತುಂಬಾ ನಂಬಿಕೆ ಇದೆ. ನಿಮ್ಮೆಲ್ಲರ ಹಾರೈಕೆ, ಮೀಡಿಯಾದವ್ರ ಹಾರೈಕೆ, ಅನುಶ್ರೀ ಅವರು ಹೇಳಿದಂಥ ಮಾತುಗಳು ಅವೆಲ್ಲವೂ ಹರಿಸೋ ಸಮಯ ಸಂಜೆ. ನಾನು ಪ್ರಕೃತಿ ನಂಬೋನು, ಹರಿಸೋ ಸಮಯ. ಬಡವರಾಸ್ಕಲ್ ಹೆಂಗೆ ಗೆದ್ದಿತ್ತು, ಧನಂಜಯ ಹೇಳ್ತಿದ್ದ ಅವತ್ತು ಗೆದ್ದಾಗ, ನೇಚರೇ ಜೊತೆಗಿದೆ ಕಣೋ ಅಂತ. ಹಾಗೆ ಬಡವರಾಸ್ಕಲ್ ಗೆಲ್ತು, ಆಮೇಲೆ ಅಯೋಗ್ಯ ಗೆಲ್ತು ನನಗೆ. ನಾನು ಅದೇ ಹೇಳ್ತಿದ್ದೆ, ಕಷ್ಟಪಟ್ಟು ಮಾಡೋಣ ಸಿನಿಮಾನ, ಗೆದ್ಕೊಂಬತ್ತೀವಿ ನಡಿ ಅಂತ. ಅವತ್ತು ಗೆದ್ಕೊಂಬಂದೆ. 1-2-3 ಆಯ್ಕೆಗಳಲ್ಲಿ ತಪ್ಪು ಮಾಡಿದ್ದೀನಿ ಮಧ್ಯ, ಬಟ್ ಈ ನನ್ನ ಲೈಫಲ್ಲಿ ಅದು ತಪ್ಪು ಮಾಡಲ್ಲ. 100% ನಾನು ಬದುಕಿರೋರು ಕ್ವಾಲಿಟಿ ಕಂಟೆಂಟ್ ಇರುವಂಥ ಸಿನಿಮಾಗಳನ್ನ 100% ಕೊಡ್ತೀನಿ. ನನ್ನ ಸಿನಿಮಾ ಜರ್ನಿನ ಖಂಡಿತವಾಗ್ಲೂ ಬೇರೆ ಬೇರೆ ರಾಜ್ಯಗಳಿಗೆ ವಿಸ್ತರಿಸ್ತೀನಿ. ಇದು ನನ್ನ ನಂಬಿಕೆ. ನಿಮ್ಮೆಲ್ಲರ ಮುಂದ್ಗಡೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಐ ಲವ್ ಯು ಆಲ್.